ಹಲೋ, ವೆಲ್ಕಮ್ ಬ್ಯಾಕ್ ಟು ಜಕರ್ ಅಕಾಡೆಮಿ. ಸೊ ವಿದ್ಯಾರ್ಥಿಗಳೇ, ಹಿಂದಿಯಲ್ಲಿ ಹೇಗೆ ಪಾಸ್ ಆಗಬೇಕು, ಜಸ್ಟ್ ಒನ್ ಡೇ ಅಲ್ಲಿ ಒಂದು ದಿನದಲ್ಲಿ ಯಾವ ತರನಾಗಿ ನಾವು ಹಿಂದಿಯನ್ನ ಪಾಸ್ ಆಗಬಹುದು ಹಾಗೂ ಈಸಿಯಾಗಿ ಪಾಸಿಂಗ್ ಮಾರ್ಕ್ಸ್ ಅನ್ನ ಯಾವ ತರ ತೆಗೆದುಕೊಳ್ಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತೆಗೆದುಕೊಳ್ಳೋಣ. ಸೊ ಈಗಾಗಲೇ ನೀವೆಲ್ಲ ಪೇಪರ್ ಗಳನ್ನ ಬರೀತಾ ಇದ್ದೀರಾ, ಬಹಳ ಚೆನ್ನಾಗಿ ಹೋಗ್ತಾ ಇದ್ದೇವೆ ಅಂತ ನಾನು ಹೋಪ್ ಮಾಡ್ತಾ ಇದ್ದೀನಿ. ಅದೇ ತರನಾಗಿ ಹಿಂದಿಯಲ್ಲಿ ಕೂಡ ಔಟ್ ಆಫ್ ಔಟ್ ಪಡೆದುಕೊಳ್ಳಲಿಕ್ಕೆ ಅಥವಾ ಹಿಂದಿಯಲ್ಲಿ ಪಾಸ್ ಆಗೋದಕ್ಕೆ ಏನೆಲ್ಲ ಮಾಡ್ಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಸೊ ಯಾರೆಲ್ಲ ಇನ್ನೂವರೆಗೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ. ಸೊ ಮಕ್ಕಳೇ, ಮೊದಲನೇದಾಗಿ ಈ ಒಂದು ವಿಡಿಯೋ ಮಾಡಿ ಉದ್ದೇಶ ಏನಂದ್ರೆ ಕೇವಲ ಒಂದು ದಿನದಲ್ಲಿ ನೀವು ಹಿಂದಿಯಲ್ಲಿ ಪಾಸ್ ಆಗಬೇಕು, ಮೋರ್ ದೆನ್ 40 ಮಾರ್ಕ್ಸ್ ಅನ್ನು ತೆಗೆದುಕೊಳ್ಬೇಕು ಎನ್ನುವಂಥದ್ದು ಈ ಒಂದು ವಿಡಿಯೋದ ಉದ್ದೇಶವಾಗಿದೆ. ಜೊತೆಗೆ ಯಾರು ಔಟ್ ಆಫ್ ಔಟ್ ಮಾಡ್ಬೇಕಂತಿದ್ದೀರೋ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಈಗಾಗಲೇ ಜಕರ್ ಅಕಾಡೆಮಿ ಕಡೆಯಿಂದ ಯಾವ ತರನಾಗಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಕೇಳ್ತಾರೆ ಎನ್ನುವಂಥದ್ದನ್ನು ಕೂಡ ವಿಡಿಯೋನ ಮಾಡಲಾಗಿದೆ. ಅದನ್ನು ಕೂಡ ಚೆಕ್ಔಟ್ ಮಾಡ್ಕೊಳ್ಳಿ. ಅನುರೂಪದ ಪ್ರಶ್ನೆ ಯಾವ್ದು ಕೇಳ್ತಾರೆ, ಒಂದು ವಾಕ್ಯದಲ್ಲಿ ಯಾವ ಪ್ರಶ್ನೆಗಳು ಕೇಳ್ತಾರೆ, ನಿಬಂಧ ಯಾವನ್ನು ಕೇಳ್ತಾರೆ, ಹಾಗೂ ಪ್ರತಿಯೊಂದು ಪಾಠದಿಂದ ಯಾವೆಲ್ಲ ಇಂಪಾರ್ಟೆಂಟ್ ಪ್ರಶ್ನೆಗಳು ಹೇಳ್ತಾರೆ ಎನ್ನುವಂಥದ್ದನ್ನ ಈಗಾಗಲೇ ಡಿಸ್ಕಷನ್ ಅನ್ನ ಮಾಡಿದೀವಿ. ಎಲ್ಲ ವಿಡಿಯೋನು ಕೂಡ ವಿಡಿಯೋ ಡಿಸ್ಕ್ರಿಪ್ಷನ್ ಇದಾವೆ. ಎಲ್ಲ ವಿಡಿಯೋನ ನೋಡಿ ಈ ವರ್ಷ 2025 ಎಕ್ಸಾಮ್ ಗೆ ಯಾವೆಲ್ಲ ಇಂಪಾರ್ಟೆಂಟ್ ಪ್ರಶ್ನೆಗಳು ಕೇಳ್ತಾರೆ ಹಾಗೂ ಅದನ್ನ ಯಾವ ತರ ಆನ್ಸರ್ ಮಾಡ್ಬೇಕು ಅನ್ನೋದನ್ನು ಕೂಡ ವಿಡಿಯೋ ಸಂಪೂರ್ಣವಾಗಿ ವಿಡಿಯೋಗಳು ಲಭ್ಯ ಇದಾವೆ. ಸೊ ತಪ್ಪದೆ ಅವೆಲ್ಲ ವಿಡಿಯೋಗಳನ್ನ ನೋಡಿ. ಸೊ ಬನ್ನಿ, ಒನ್ ಡೇ ಅಲ್ಲಿ ಹಿಂದಿಯಲ್ಲಿ ಯಾವ ತರ ಪಾಸ್ ಆಗ್ಬೇಕು ಅನ್ನೋದನ್ನ ಮೊಟ್ಟ ಮೊದಲನೇದಾಗಿ ಅದನ್ನ ನೋಡ್ತಾ ಹೋಗೋಣ. ಈಸಿಯಾಗಿ 23 ಮಾರ್ಕ್ಸ್ ಅನ್ನು ಯಾವ ತರ ತೆಗೆದುಕೊಳ್ಬೇಕು, ಬಹಳಷ್ಟು ಈಸಿ ಆಗಿದೆ, ಎಲ್ಲರೂ ಕೂಡ ಪಾಸ್ ಆಗ್ತೀರಾ. ಸೊ ಬನ್ನಿ, ತಡ ಮಾಡದೆ ವಿಡಿಯೋವನ್ನ ನೋಡೋಣ. ಸೊ ಮಕ್ಕಳೇ, ಮೊದಲನೇದಾಗಿ ನೋಡುವುದಾದ್ರೆ ಒನ್ ಡೇ ಹಿಂದಿ ಅಂತ ಕೊಟ್ಟಿದ್ದೀನಿ. ಸೊ 40 ಮಾರ್ಕ್ಸ್ ಅನ್ನ ಯಾವ ತರ ತೆಗೆದುಕೊಳ್ಬೇಕು ಅನ್ನುವಂಥದ್ದು ಮೊದಲನೇದಾಗಿ ಕ್ವಶನ್ ನಂಬರ್ 35. ಮೊಟ್ಟ ಮೊದಲನೇ ಕ್ವಶನ್ ಯಾವುದು, ಆನ್ಸರ್ ಮಾಡಬೇಕು, ಪಾಸ್ ಆಗ್ಬೇಕು ಅನ್ನುವಂಥ ಕ್ವಶನ್ ನಂಬರ್ 35 ಏನಿರುತ್ತೆ, ಪದ್ಯ ಭಾಗ ಪೂರ್ಣ ಕೀಜೆ. ಎಷ್ಟು ಅಂಕಗಳಿಗಾಗಿ? 4 ಅಂಕಗಳಿಗಾಗಿ ಇರುತ್ತೆ ಮಕ್ಕಳೇ. ಸೊ असफलता एक चुनौती है, इसे स्वीकार करो, क्या कमी रह गई देखो और सुधार करो, जब तक न सफल हो नींद चैन को त्यागो तुम, संघर्ष का मैदान छोड़कर मत भागो तुम. ಈ 4 ಲೈನ್ ಗಳನ್ನ ಬರೆದ್ರೆ ಮಕ್ಕಳೇ ಕಂಪಲ್ಸರಿ ಆಗಿ ಇದೇ ಪ್ರಶ್ನೆಯನ್ನ ಕೇಳ್ತಾರೆ 4 ಅಂಕಗಳಿಗಾಗಿ. ಸೊ 4 ಅಂಕ ನಮ್ಗೆ ಇಲ್ಲಿಂದ ಬಂದೇ ಬರ್ತವೆ. ನೆಕ್ಸ್ಟ್ ಕ್ವಶನ್ ಯಾವುದು? ಕ್ವಶನ್ ನಂಬರ್ 38. ಯಾವ್ದು ಮಕ್ಕಳೇ? ಕ್ವಶನ್ ನಂಬರ್ 38 ಯಾವ್ದು ಕೇಳ್ತಾರೆ? ಪತ್ರ ಲೇಖನ ಕೇಳ್ತಾರೆ. ಮುಖ್ಯವಾಗಿ ಎಲ್ಲನೂ ಕೂಡ ನೀವು ಮಾಡಿದ್ದೀರಾ. ಪತ್ರ ಲೇಖನ, ಚುಟ್ಟಿ ಪತ್ರ ಯಾವ ತರ ಬರಿಬೇಕು ಅನ್ನೋದನ್ನು ಕೂಡ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ವಿಡಿಯೋಗಳು ಇದಾವೆ, ಅಲ್ಲಿ ತಾವುಗಳನ್ನು ನೋಡಬಹುದು. ಸೊ ಪತ್ರ ಲೇಖನ ಅದರಲ್ಲಿ ಮುಖ್ಯವಾಗಿ ಚುಟ್ಟಿ ಪತ್ರವನ್ನು ಕೇಳ್ತಾರೆ. ಎಷ್ಟು ಅಂಕಗಳಿಗಾಗಿ? 5 ಅಂಕಗಳಿಗಾಗಿ. 5 अंकों के लिए प्रश्न पूछा जाता है. तो यहाँ पर से हमारे कुल अंक हो गए 9 ಅಂಕಗಳು ಏನಿದಾವೆ ಆಲ್ರೆಡಿ ನಿಮಗೆ ಫಿಕ್ಸ್ ಇದೇ ಬರುತ್ತೆ ಅನ್ನುವಂಥದ್ದು ಗೊತ್ತಿದೆ ಮಕ್ಕಳೇ. 9 ಅಂಕಗಳು ನೀವು ಈಗಾಗಲೇ ತೆಗೆದುಕೊಂಡಿದ್ದೀರಾ. ಇನ್ನು ಕ್ವಶನ್ ನಂಬರ್ 36. ಕ್ವಶನ್ ನಂಬರ್ 36 ಏನಿರುತ್ತೆ? ಗದ್ಯಾಂಶ ಇರುತ್ತದೆ. ಗದ್ಯಾಂಶ ಅಂದ್ರೆ ಪ್ಯಾಸೇಜ್ ಅನ್ನು ಕೊಟ್ಟಿರ್ತಾರೆ, ಕೆಳಗಡೆ ಆ ಒಂದು ಪ್ಯಾಸೇಜ್ ಅನ್ನು ಓದ್ಕೊಂಡು ಕೆಳಗಡೆ 4 ಪ್ರಶ್ನೆಗಳನ್ನು ಕೇಳ್ತಾರೆ, ಅವುಗಳಿಗೆ ಉತ್ತರವನ್ನ ಬರೆಯುವಂತದ್ದು ಇರುತ್ತೆ ಮಕ್ಕಳೇ. ಸೊ ಅದನ್ನ ಬರೆದ್ರೆ ನಿಮ್ಗೆ 4 ಅಂಕಗಳು ಅಲ್ಲೇ ಉತ್ತರ ಇರುತ್ತೆ. ಜಸ್ಟ್ ಒಂದ್ಸಲ ಓದ್ಕೊಂಡು ಅದನ್ನ ಯಾವ ತರ ಆನ್ಸರ್ ಮಾಡ್ಬೇಕು ಅನ್ನೋದನ್ನು ಕೂಡ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ವಿಡಿಯೋ ಆಲ್ರೆಡಿ ಮಾಡಿದ್ದಿದೆ, ಅಲ್ಲಿ ಅದನ್ನು ಹೋಗಿ ನೀವು ಚೆಕ್ಔಟ್ ಅನ್ನು ಮಾಡ್ಕೊಳ್ಳಿ, ಅದನ್ನ ನೋಡಿ. ಸೊ ಇಲ್ಲಿನೂ ಕೂಡ ನಮಗೆ 4 ಅಂಕಗಳು ಬರ್ತವೆ. ಸೊ 9 + 4 9 + 4 ಎಷ್ಟು ಆಗ್ತವೆ ಮಕ್ಕಳೇ? 13 ಅಂಕಗಳು ನಮಗೆ ಈಸಿಯಾಗಿ, ಬಹಳಷ್ಟು ಸುಲಭವಾಗಿ ಈಸಿಯಾಗಿ ನಮಗೆ ದೊರೀತವೆ. ಇನ್ ನೆಕ್ಸ್ಟ್ ಕ್ವಶನ್ ನಂಬರ್ 37 ಎದರ ಬಗ್ಗೆ ಇರುತ್ತೆ? ಕ್ವಶನ್ ನಂಬರ್ 37 रहता है हमारा निबंध के बारे में. ಯಾವ್ದ್ರ ಬಗ್ಗೆ ಇರುತ್ತೆ ಮಕ್ಕಳೇ? ನಿಬಂಧದ ಬಗ್ಗೆ ಇರುತ್ತೆ. ಸೊ ಯಾವೆಲ್ಲ ನಿಬಂಧ ಇಂಪಾರ್ಟೆಂಟ್ ಬರ್ತವೆ ಅನ್ನೋದನ್ನ ವಿಡಿಯೋವನ್ನ ಅದನ್ನ ಯಾವ ತರ ಬರಿಬೇಕು, ಜಸ್ಟ್ 12 ರಿಂದ 15 ವಾಕ್ಯದಲ್ಲಿ ಈಸಿ ಆಗಿರೋ ತರ ಬರಿಬೇಕು ಅನ್ನೋದನ್ನು ಕೂಡ ವಿಡಿಯೋವನ್ನ ಈಗಾಗಲೇ ಮಾಡಿದೀವಿ. ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಆ ಒಂದು ವಿಡಿಯೋವನ್ನ ಚೆಕ್ಔಟ್ ಮಾಡ್ಕೊಳ್ಳಿ. ಮುಖ್ಯವಾಗಿ 2 ನೀವು ಮಿಸ್ ಮಾಡಲೇಬೇಕು. ಯಾವುದು? ಒಂದು ಜನಸಂಖ್ಯಾ ಹಾಗೂ ಇಂಟರ್ನೆಟ್ 2 ವಿಷಯದ ಬಗ್ಗೆ ನಿಬಂಧವನ್ನ ಕೇಳುವಂತಹ 99% ಚಾನ್ಸಸ್ ಗಳಿದಾವೆ. ಹಾಗೂ ಕರ್ನಾಟಕ ಮಹತ್ವ ಅದನ್ನು ಕೂಡ ಒಂದು ಮಾಡಿ. ಸೊ ಈ 3 ನಿಬಂಧಗಳು ಆದ್ರೆ ಅಟ್ಲೀಸ್ಟ್ 2 ಆದ್ರೂ ಜನಸಂಖ್ಯಾ और ಇಂಟರ್ನೆಟ್ 2 ನಿಬಂಧಗಳನ್ನ ತಪ್ಪದೆ ಮಾಡಿ ಮಕ್ಕಳೇ. 2 ನಿಬಂಧಗಳ ಮೇಲಿಂದ ಯಾವ್ದಾದ್ರು ಒಂದು ನಿಬಂಧ ನಿಮ್ಮ ವಾರ್ಷಿಕ ಪರೀಕ್ಷೆಗೆ ಮಕ್ಕಳೇ ಸಂಭವತಃ ಸಾಧ್ಯವಾದಷ್ಟು 95% ಮೇಲ್ಗಡೆ ಇದೇ ಒಂದು ನಿಬಂಧವನ್ನು ಕೇಳುವಂತ ಚಾನ್ಸಸ್ ಗಳಿದಾವೆ. ಇನ್ ಕ್ವಶನ್ ನಂಬರ್ 32. क्वेश्चन नंबर 32 ಏನಿರುತ್ತೆ ಮಕ್ಕಳೇ? ಭಾವಾರ್ಥ ಇರುತ್ತೆ. क्या रहता है बच्चों? ಭಾವಾರ್ಥ. ದೋಹೆ का ಭಾವಾರ್ಥ अपने शब्दों में लिखिए ಅನ್ನುವಂಥದ್ದು. ಸೊ ಯಾವೆಲ್ಲ ದೋಹೆಗಳನ್ನ ಮಾಡ್ಬೇಕು ಅನ್ನೋದನ್ನು ಕೂಡ ವಿಡಿಯೋನ ಮಾಡಿದೀನಿ, ಈಗಲೂ ಕೂಡ ಹೇಳ್ತಾ ಇದ್ದೀನಿ. ದಯಾ ಧರ್ಮ ಕ ಮೂಲೆ ಅದನ್ನ ಬಿಟ್ಟು ಉಳಿದ 4 ದೋಹೆಗಳನ್ನ ಮಾಡಿ. ಮುಖ್ಯವಾಗಿ ಅದರಲ್ಲಿ ಹೇಳುವುದಾದ್ರೆ ಮೊದಲನೇ ದೋಹೆ ಹಾಗೂ 5ನೇ ದೋಹೆ ಹಾಗೂ 2ನೇ ದೋಹೆಯನ್ನ ತಪ್ಪದೆ ಮಾಡಿ, ಮಿಸ್ ಮಾಡದೆ ಮಾಡಿ. ಇದರಲ್ಲಿ ಯಾವ್ದಾದ್ರು ಒಂದು ದೋಹೆ का ಭಾವಾರ್ಥ ನಿಮಗೆ ಬರುತ್ತೆ. ಅಲ್ಲಿ ಎಷ್ಟು ಅಂಕಗಳು ಬರುತ್ತೆ? 3 अंकों के लिए आता है. क्या आता है बच्चों? 3 अंकों के लिए. और क्वेश्चन नंबर 33. क्वेश्चन नंबर 33 ಅನ್ನ ನೋಡುವುದಾದ್ರೆ ಅನುವಾದದಿಂದ ಕನ್ನಡ ಮೇ ಅನುವಾದ ಕೀಜಿए ಅಥವಾ ಅಂಗ್ರೇಜಿ ಮೇ ಅನುವಾದ ಕೀಜಿए ಅನ್ನುವಂಥದ್ದು 3 ಮಾರ್ಕ್ಸ್ ಕೇಳ್ತಾರೆ. ಆ ಅನುವಾದ ಎಲ್ಲಿಂದ ಬರ್ತದೆ? ಮ್ಯಾಕ್ಸಿಮಮ್ ಈ ವರ್ಷ ಯಾವ ಚಾನ್ಸಸ್ ಇದಾವೆ ಅಂದ್ರೆ ಕರ್ನಾಟಕ ಸಂಪದ ಅಥವಾ ಸಮಯ ಕಿ ಪಹಚಾನ್, ಗಿಲ್ಲು ಅಥವಾ ಇಂಟರ್ನೆಟ್ ಕ್ರಾಂತಿ. ಈ ಒಂದು ಪಾಠಗಳ ಮುಖಾಂತರ ನಿಮಗೆ ಅನುವಾದಗಳು ಬರುವಂತ ಚಾನ್ಸಸ್ ಇದಾವೆ. ಹೆಚ್ಚಿಗೆ ಏನಿಲ್ಲ, ಬರೀ 3 ವಾಕ್ಯಗಳನ್ನು ಕೊಟ್ಟಿರ್ತಾರೆ. ಆಲ್ಮೋಸ್ಟ್
ಕನ್ನಡ ಶಬ್ದಗಳನ್ನೇ ನಾವು ಹಿಂದಿಯಲ್ಲಿ ಕೂಡ ಬಳಸ್ತೀವಿ. ಸೊ ಸ್ವಲ್ಪ ವ್ಯತ್ಯಾಸ ಇರ್ತದೆ, ಅದನ್ನು ಅಷ್ಟು ಮಾಡಿದರೆ ನಿಮಗೆ 3 ಅಂಕಗಳು ಬರ್ತವೆ. ಸೊ ಮಕ್ಕಳು ಇಷ್ಟೆಲ್ಲ ಮಾಡಿದರೆ ನಿಮಗೆ 23 ಅಂಕಗಳು ಈಸಿಯಾಗಿ ಬಹಳಷ್ಟು ಸುಲಭವಾಗಿ ನೀವು 23 ಅಂಕಗಳು ತೆಗೆದುಕೊಳ್ತೀರಾ. ಇನ್ನು ಪಾಸ್ ಆಗ್ಲಿಕ್ಕೆ ನಮಗೆ ಬೇಕಾಗಿರೋದು ಮಾರ್ಕ್ಸ್ ಎಷ್ಟು ಮಕ್ಕಳೇ? ಎಸ್ 28, ಕೇವಲ 28 ಮಾರ್ಕ್ಸ್ ಬೇಕಾಗ್ತದೆ. 23 ಅಂತ ಇಲ್ಲಿ ಬಂದ್ಬಿಡ್ತವೆ. ಹಾಗೂ ಇನ್ನು ಉಳಿದ 5 ಅಂಕಗಳು MCQ ಅಲ್ಲಿ ಕವರ್ ಮಾಡ್ಕೋಬಹುದು. ಏಕವಾಕ್ಯ में ಉತ್ತರಲಿಕ್ಕೆ ಅದನ್ನು ಕೂಡ ಯಾವೆಲ್ಲ ಇಂಪಾರ್ಟೆಂಟ್ ಪ್ರಶ್ನೆಗಳಿದಾವೆ ಅನ್ನೋದನ್ನು ಕೂಡ ಈಗಾಗಲೇ ಕೊಟ್ಟಿದ್ದೀನಿ. ಸರಿ ಸುಮಾರು 40 ಪ್ರಶ್ನೆಗಳಿದಾವೆ. ಅದನ್ನು ಮಾಡಿದ್ರೆ 4 ಅಂಕಗಳು ನಿಮಗೆ ಅಲ್ಲಿಂದ ಫಿಕ್ಸ್ ಬರ್ತವೆ. 100 ಪ್ರಶ್ನೆಗಳು ಮಾಡಿದ್ರು ಸಹಿತ ಬಹಳಷ್ಟು ಒಂದು ವಾಕ್ಯದಲ್ಲಿ ಅದರ ಉತ್ತರ ಬರೆದಿರ್ತದೆ. ಅಲ್ಲಿನೂ ಕೂಡ ಮಕ್ಕಳೇ ತಾವುಗಳು ಅಂಕಗಳನ್ನ ಗಳಿಸಬಹುದು. ಸೊ ಅದರದ್ದು ಇಂಪಾರ್ಟೆಂಟ್, ಮೋಸ್ಟ್ ಇಂಪಾರ್ಟೆಂಟ್ ಅನುರೂಪತೆ ಎನ್ನುವಂತ ಪ್ರಶ್ನೆ ಒಂದು ವಿಡಿಯೋನು ಕೂಡ ಇದೆ, ಅಲ್ಲಿ ನೀವು ಅದನ್ನ ಚೆಕ್ಔಟ್ ಮಾಡ್ಕೋಬಹುದು. ಅಷ್ಟೆಲ್ಲ ಮಾಡಿದ್ರೆ ಮಕ್ಕಳೇ. ಅಥವಾ ಇನ್ನು ಯಾವ್ದಪ್ಪ ಅಂತಂದ್ರೆ बसंत सी सच्चाईದಿಂದ बसंत की ईमानदार लड़का है कैसे पंडित राजकिशोर के मानवीय व्यवहार का परिचय दीजिए. 2 ಪ್ರಶ್ನೆ ಯಾವ್ದಾದ್ರು ಒಂದು ಬರುತ್ತೆ, ಎಷ್ಟು ಅಂಕಕ್ಕೆ? 3 ಅಂಕಕ್ಕೆ. ಹಾಗೂ ಕರ್ನಾಟಕ ಸಂಪದದಿಂದ ಕರ್ನಾಟಕಕ್ಕೆ ಪ್ರಾಕೃತಿಕ ಸೌಂದರ್ಯ का वर्णन कीजिए ಅಥವಾ ಕನ್ನಡ ಸಾಹಿತ್ಯಕಾರೋं की देन क्या है ಎನ್ನುವಂಥದ್ದನ್ನು ಕೂಡ ಮಕ್ಕಳು ಈ ವರ್ಷಕ್ಕೆ ಇರುವಂತಹ ಚಾನ್ಸಸ್ ಇದಾವೆ. ಹಾಗೂ ಪದ್ಯ ಭಾಗದಿಂದ ಬಹಳಷ್ಟು ಈಸಿ ಆಗಿರೋ ಪ್ರಶ್ನೆ ಮಾಡಿದ್ರೆ, ಒಂದು 2-3 ಪ್ರಶ್ನೆ ಮಾಡಿದ್ರೆ ಮಕ್ಕಳು ಈಸಿಯಾಗಿ ನೀವು 30-35 ಮಾರ್ಕ್ಸ್ ಅನ್ನು ಕೂಡ ತೆಗೆದುಕೊಳ್ಬಹುದು. ಸೊ ಮಕ್ಕಳು ಇದಾಗಿತ್ತು ಈಸಿಯಾಗಿ ಹಿಂದಿ 1 ಡೇಯಲ್ಲಿ ಇಷ್ಟು ಮಾಡಿದ್ರೆ ಮಕ್ಕಳೇ ನೀವು ಪಾಸ್ ಮ್ಯಾಕ್ಸಿಮಮ್ ಆಗಿ 100% ಹಿಂದಿ ವಿಷಯದಲ್ಲಿ ಪಾಸ್ ಆಗಿ ಆಗ್ತೀರಾ. ಇನ್ನು ಮೋರ್ ದೆನ್ 40+ ಸ್ಕೋರ್ ಮಾಡಬೇಕು ಅಂದ್ರೆ ಯಾವೆಲ್ಲ ಪ್ರಶ್ನೆಗಳನ್ನ ಓದ್ಕೊಳ್ಬೇಕು ಅನ್ನೋದನ್ನ, ಸೊ ಇದನ್ನ ಬ್ರೀಫ್ ಆಗಿ ಒಂದಿಷ್ಟು ನಾವು ನೋಡ್ತಾ ಹೋಗೋಣ. ಸೊ ವಿಡಿಯೋ ಕೊನೆವರೆಗೂ ಕೂಡ ಸ್ವಲ್ಪ ಲಾಂಗ್ ಆದ್ರೂ ಪರವಾಗಿಲ್ಲ, ಅದನ್ನ ಸಂಪೂರ್ಣವಾಗಿ ವಿಡಿಯೋವನ್ನ ನೋಡ್ತಾ ಇರಿ. ಸೊ ಈಗಾಗಲೇ ಪಾಸಿಂಗ್ ಪ್ಯಾಕೇಜ್ ಅನ್ನು ಕೊಟ್ಟಿದ್ದೀನಿ. ಅದೇ ಪಾಸಿಂಗ್ ಪ್ಯಾಕೇಜ್ ಪ್ರಕಾರನೇ ನಾ ಈ ಒಂದು ಮುಂದಿನ ವಿಡಿಯೋವನ್ನು ಶೂಟ್ ಮಾಡ್ತಾ ಇದ್ದೀನಿ. ಸೊ ಈಗಾಗಲೇ ಯಾರು ಪಾಸಿಂಗ್ ಪ್ಯಾಕೇಜ್ ಬೇಕು ಅಂದ್ರೆ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಇರುತ್ತೆ. ಅದರ PDF ಕೂಡ ಒಂದಿಷ್ಟು ಅಮೌಂಟ್ ಅನ್ನು ಪೇ ಮಾಡಿ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಬಹುದು. ಎಸ್ ಮಕ್ಕಳೇ, ಈಗಾಗಲೇ ಹೇಳಿದಂತೆ ಪ್ರಶ್ನೆ ಸಂಖ್ಯೆ 35-35 ಪ್ರಶ್ನೆ ಯಾವ್ದಿರುತ್ತೆ? असफलता एक चुनौती है, इसे स्वीकार करो, क्या कमी रहेगी देखो और सुधार को. ಇಷ್ಟು ಬರೆದ್ರೆ ಮಕ್ಕಳೇ ನಮಗೆ 4 ಅಂಕಗಳು ಬರ್ತವೆ. ಸೊ ಇಲ್ಲಿಂದ 4 ಅಂಕಗಳು ಬರ್ತವೆ, ಈಗಲೇ ಹೇಳಿದ್ದೇವೆ. ತದನಂತರ ತುಳಸಿ ಕೆ ದೋಹೆ ಭಾವಾರ್ಥ ಲಿಖನಾ ಹೈ. ಭಾವಾರ್ಥವನ್ನ ಬರೀಬೇಕು. ಎಷ್ಟು ಅಂಕಗಳಿಗಿರುತ್ತೆ? 3 ಅಂಕಗಳಿಗಿರುತ್ತೆ. ಕೇವಲ 3 ಪಾಯಿಂಟ್ಗಳನ್ನ ಬಹಳಷ್ಟು ಈಸಿಯಾಗಿ ಇಷ್ಟು ಬರೆದ್ರು ಕೂಡ ಮಕ್ಕಳೇ ನಿಮಗೆ ಈಸಿಯಾಗಿ ಅಂಕಗಳು ಲಭಿಸ್ತವೆ. ಮುಖಿಯಾ ಮುಕ್ಸೋ ಚಾಹಿಯೆ ಖಾನ್ ಪಾನ್ ಕೋ ಏಕ್ ಪಾಲೈ ಪೋಸೈ ಸಕಲ್ ಅಂಗ ತುಳಸಿ ಸಹಿತ ವಿವೇಕ್. ಇದನ್ನ ಸರಳವಾಗಿ ಯಾವ ತರ ಬರೀಬೇಕು ಅಂದ್ರೆ ಸರಳ ಭಾವಾರ್ಥ. ಪ್ರಸ್ತುತ ದೋಹೆ में तुलसीदास कहते हैं कि मुखिया को मुख्य समान होना चाहिए. ಇದು ಈ ಒಂದು ಲೈನ್ ಇದೆ, ಈ ಒಂದು ವಾಕ್ಯದ ಪ್ರತಿಯೊಂದು ದೋಹೆಯ ಭಾವಾರ್ಥ ಬರೆಯುವಾಗ ಇದನ್ನ ಕಂಪಲ್ಸರಿ ಆಗಿ ಬರೀರಿ. प्रस्तुत दोहे में तुलसीदास कहते हैं कि मुख यानी मुंह अकेला खाने पीने का काम करता है, लेकिन अपने शरीर के सभी अंगों का पालन पोषण करता है. ऐसे ही मुखिया को विवेकान होना चाहिए कि वह काम अपनी तरह से करे, लेकिन उसका फल सभी में मिटे. ನೋಡಿ, ಕೇವಲ ಒಂದು 3 ವಾಕ್ಯಗಳನ್ನು ಬರೆದ್ರೆ ನಿಮಗೆ ಇಲ್ಲಿ 3 ಅಂಕಗಳು ಮಕ್ಕಳೇ ಲಭಿಸ್ತವೆ. ಎರಡನೇ ದೋಹೆ ಯಾವ್ದಿದೆ? ಜಡ ಚೇತನ್ ಗುಣ ದೋಷಮಯ ವಿಶ್ವ ಕೀನ್ಹ ಕರತಾರ ಸಂತ ಹಂಸ ಗುಣ ಗಹೀನ್ ಪೈ ಹರಿ ಹರಿ ವಾರಿ ವಿಕಾರ ಎನ್ನುವಂಥದ್ದು. ಪ್ರಸ್ತುತ ದೋಹೆ में तुलसीदास कहते हैं कि ಈ ಒಂದು ವಾಕ್ಯ ಮ್ಯಾಂಡೇಟರಿ ಎಲ್ಲರಲ್ಲಿ ಬರೀರಿ. ಕೇವಲ 3 ಪಾಯಿಂಟ್ಗಳು ಇದಾವೆ ನೋಡಿ. सृष्टिकर्ता ने इस जगत को जड़ चेतन गुण दोष से मिलाकर बनाया है. इस संसार में अच्छे बुरे समझ नासमझ जैसे अनेक गुण दोष भरे हुए हैं, लेकिन हंस रूपी साधु लोग विकारों को छोड़कर दूध रूपी अच्छे गुणों को अपनाते हैं. ಇಷ್ಟು ಬರೆದ್ರೆ ಮಕ್ಕಳು ನಿಮಗೆ ಇಲ್ಲಿಂದ 3 ಅಂಕಗಳು ಈಸಿಯಾಗಿ ಇಲ್ಲಿಂದ ಗಳಿಸಬಹುದು. ದಯಾಧರ್ಮ ಕೊಟ್ಟಿದ್ದೀನಿ, ಇದು ಮಾಡುವಂತ ಅವಶ್ಯಕತೆ ಇಲ್ಲ, ಏಕೆಂದ್ರೆ ಹೋದ ವರ್ಷ ಇದನ್ನು ಕೇಳಿದ್ರು. ಸೊ ಈ ವರ್ಷ ಎನ್ಯುವಲ್ ಎಕ್ಸಾಮ್ 1ಗೆ ಇದನ್ನು ಕೇಳೋದಿಲ್ಲ. ಇನ್ನು ತುಳಸಿ ಸಾಥಿ ವಿಪತ್ತಿ ಕೆ ವಿದ್ಯಾ ವಿನಯ ವಿವೇक साहस सुकृति सुसत्य व्रत राम भरोसा एक. सरलವಾಗಿ ಬರೀಬೇಕಂದ್ರೆ प्रस्तुत दोहे में तुलसीदास कहते हैं कि विद्या विनय विवेक यह विपत्ति के साथी हैं. जब मनुष्य पर विपत्ति आती है तब विद्या विनय और विवेक ही उसका साथ निभाते हैं. जो राम पर विश्वास रखता है साहसी सत्यवान और सत्यव्रत और अच्छे कर्म करने वाला यानी कि सुकृतवान बनता है. ಇಷ್ಟು ಬರೆದನ್ನು ಕೂಡ ಇದನ್ನು ಕೇಳಿದ್ರೆ 3 ಅಂಕ ಇಲ್ಲಿಂದ. ತದನಂತರ ಕೊನೆಯದಾಗಿ ರಾಮನಾಮ ಮನಿ ದೀಪದರು जी है देहरीदार तुलसी भीतर बाहिरो जो चाहसी उजिया. प्रस्तुत दोहे में तुलसीदास कहते हैं. ಕೇವಲ 2 ಪಾಯಿಂಟ್ಗಳಿವೆ. ಇಷ್ಟು ಬರೆದ್ರು ಕೂಡ ಮಕ್ಕಳೇ ನಿಮಗೆ 3 ಅಂಕಗಳು ಲಭಿಸ್ತವೆ. जिस तरह देहरी पर दिया रखने से घर के भीतर तथा बाहर प्रकाश फैलता है, उसी तरह राम नाम जपने से मानव की आंतरिक और बाह्य शुद्धि होती. ಇಷ್ಟು ಸಿಂಪಲ್ ಆಗಿ ಬರೆದ್ರೆ ಮಕ್ಕಳೇ ನಿಮಗೆ 3 ಅಂಕಗಳು ಇಲ್ಲಿಂದ ಕೂಡ ಲಭಿಸ್ತವೆ. ಎಸ್ ನೆಕ್ಸ್ಟ್ 5 ಅಂಕಗಳಿಗೆ ಚುಟ್ಟಿ ಪತ್ರವನ್ನು ಕೇಳ್ತಾರೆ. ಇಲ್ಲಿ ಪ್ರೇಕ್ಷಕ್ ಮುನವ್ವರ್ ಅಂತ ಕೊಟ್ಟಿದ್ದೀನಿ. ಇಲ್ಲಿ ನಿಮ್ಮ ಹೆಸರನ್ನು ಹಾಕಬಹುದು. ಅಥವಾ ಯಾವ ತರ ಬರಿಬೇಕು ಅನ್ನೋದು ಕೂಡ ಸಂಪೂರ್ಣವಾಗಿರುವಂತಹ ಡಿಟೇಲ್ ವಿಡಿಯೋ ಈಗಾಗಲೇ ಚಾನಲ್ ಪ್ಲೇ ಲಿಸ್ಟ್ ಅಲ್ಲಿ ಇದೆ. ಅದನ್ನು ಒಂದ್ಸಲ ಚೆಕ್ಔಟ್ ಮಾಡ್ಕೊಳ್ಳಿ. ಈಸಿಯಾಗಿ ಯಾವ ತರ ಪತ್ರವನ್ನು ಬರಿಬೇಕು ಅನ್ನೋದು. ಸೊ ಇಲ್ಲಿ ಪ್ರೇಕ್ಷಕ್ ಬರಿಬೇಕು, ಸೇವಾಮೆ ಬರಿಬೇಕು, ಆದರಣೀಯ ಮಹೋದಯ ಅಂತ ಬರೋದು. ವಿಷಯ ಏನಿದೆ छुट्टी के लिए प्रार्थना पत्र. छुट्टी ಪತ್ರವನ್ನು ಕಂಪಲ್ಸರಿ ಕೇಳ್ತಾರೆ ಮಕ್ಕಳೇ. ಉಪಯುಕ್ತ ವಿಷಯಕ್ಕೆ ಅನುಸಾರ आपसे सविनय निवेदन है कि ಇಷ್ಟು ಮ್ಯಾಂಡೇಟರಿ ಈ ಒಂದು ಲೈನ್ ಯಾವ್ದು ವಿಷಯ ಕೇಳಿದ್ರು ಕೂಡ ಇದನ್ನ ಬರಿಬೇಕು. ತದನಂತರ 3 ಕಾರಣಗಳು ಕೊಟ್ಟಿದ್ದೀನಿ. ಏನೇನು ಕಾರಣ ಇದೆ? मेरी बहन अथवा मेरे भाई के शादी में भाग लेने के कारण मुझे कहाँ जाना है? बेंगलुरु जाना है ಅಥವಾ ಮೈಸೂರು जाना है ಅಥವಾ ಸ ಕಾರಣ देते हुए ಅಂತನೂ ಕೂಡ ಕೇಳಿ. ಯಾವುದಾದ್ರೂ ಒಂದು ಕಾರಣವನ್ನು ಕೊಡ್ತಾ ರಜೆ ಚೀಟಿಯನ್ನು ಬರೀರಿ ಅಂತ ಕೂಡ ಕೇಳಬಹುದು. ಅಥವಾ आपकी तबीयत ठीक नहीं है ಅವಾಗ ಕೇಳಿದ್ರು ಅಂದ್ರೆ मेरी तबीयत ठीक नहीं है और मुझे आराम की आवश्यकता है. ಇಷ್ಟು ಪಾರ್ಟ್ ಏನ್ ಮಾಡ್ಬೇಕು ಮಕ್ಕಳೇ? ತಾವುಗಳು ಕಾರಣ ಏನಿದೆ ಆ ಕಾರಣವನ್ನ ಬರೀಬೇಕು. ತದನಂತರ इस कारण से दिनांक 8/4/2025 से 10/4/2025 तक पाठशाला में उपस्थित नहीं रहूंगा अथवा नहीं रहूंगी. कृपया आप मुझे 3 दिन छुट्टी देने की कृपा करें. सर धन्यवाद ಅಂತ ಬರೀಬೇಕು. ಮ್ಯಾಂಡೇಟರಿ ಆಗಿ ಅದನ್ನು ಬರೀಬೇಕು. ತದನಂತರ
ಇಲ್ಲಿ ರೈಟ್ ಸೈಡ್ಗೆ ಆಪ್ಕ ಆಜ್ಞಾಕಾರಿ ಛಾತ್ರ ಅಥವಾ ಛಾತ್ರ ನಿಮ್ಮ ಹೆಸರು ಬರೀರಿ, ಅಬಕ್ ಅಂತ ಬರೀರಿ ಅಥವಾ XYZ ಅಂತ ಕೂಡ ಬರೀಬಹುದು. ಅಭಿಭಾವಕ ಹಸ್ತಾಕ್ಷರ ಅಂತ ಇಷ್ಟು ಬರೆದ್ರೆ ಮಕ್ಕಳು ಈಸಿಯಾಗಿ 3 ಲೈನ್ಗಳನ್ನು ಬರೆದ್ರೆ ಇಲ್ಲಿಂದ ನಿಮಗೆ 5 अंकಗಳು ಬರ್ತವೆ. ಸೊ ಪತ್ರದಿಂದ 5 ಬರ್ತವೆ. उसके बाद में हमें आते हैं भावार्थ से 3 अंक और हमें आते हैं पद्य भाग से 4 अंक. ಮಕ್ಕಳು 13 ಅಂಕಗಳಂತೂ ಫಿಕ್ಸ್ ಆಗಿ ಮ್ಯಾಕ್ಸಿಮಮ್ ಇದೇ ಬರ್ತಾವೆ ಅಂತ ಗೊತ್ತಿದೆ. ಸೊ ಫಿಕ್ಸ್ ಆಗಿ 13 ಅಂಕಗಳು ಇಲ್ಲಿಂದಂತೂ ಬಂದೇ ಬರ್ತವೆ. ಇನ್ನು ಅನುವಾದ ನಿಬಂಧ ಈಗಾಗಲೇ ಹಿಂದೆ ನಾನು ಹೇಳಿದ್ದೀನಿ, ಅದನ್ನು ಮಾಡಿದ್ರೆ ಅಂದರೆ 23 to 28 ಮಾರ್ಕ್ಸ್ನ ತೆಗೆದುಕೊಂಡು ನೀವು ಪಾಸ್ ಆಗಬಹುದು. ಇನ್ನು ಮುಂದುವರೆದು ಪದ್ಯ ಭಾಗವನ್ನು ಪ್ರಾರಂಭ ಇಂಪಾರ್ಟೆಂಟ್ ಯಾವೆಲ್ಲ ಪ್ರಶ್ನೆಗಳಿದಾವೆ ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ. ಮೊಟ್ಟ ಮೊದಲನೇದಾಗಿ ಮಾತೃಭೂಮಿಯಿಂದ 2 ಪ್ರಶ್ನೆಗಳು ಮಾಡಲೇಬೇಕಾಗಿರುವಂಥದ್ದು. 3 ಪ್ರಶ್ನೆಗಳನ್ನು ಕೊಟ್ಟಿದ್ದೀನಿ. ಆಕ್ಚುಲಿ ಇಷ್ಟೆಲ್ಲವನ್ನ ಮಾಡಿದ್ರು ಸಹಿತ ಇದರಲ್ಲಿ ಯಾವುದೋ ಒಂದು ಪ್ರಶ್ನೆ ನಿಮಗೆ ಮಕ್ಕಳೇ ಬಂದೇ ಬರುತ್ತೆ. ಮಾತೃಭೂಮಿ के प्रकृति सौंदर्य का वर्णन कीजिए ಅಥವಾ मातृभूमि की प्रकृति सौंदर्य का वर्णन कीजिए. ಅದನ್ನ ಯಾವ ತರ ಬರೀಬೇಕಂದ್ರೆ कवि भगवती चरण वर्मा जी भारत माँ के प्रकृति सौंदर्य का वर्णन करते हुए कहते हैं कि भारत के खेत हरे भरे और सुंदर हैं, फल फूलों से भरा हुआ वन और उपवन है, भारत भूमि के अंदर खनिजों का व्यापक धन है, मुक्त हस्त से भारत माँ सुख संपत्ति धनधाम को बांट रही है. इನ್ನು नेक्स्ट प्रश्न ಯಾವುದಿದೆ, मातृभूमि का स्वरूप कैसे सुशोभित है, तो मातृभूमि के स्वरूप का वर्णन कीजिए. द मोस्ट ಇಂಪಾರ್ಟೆಂಟ್ ಪ್ರಶ್ನೆ ಇದೆ ಮಕ್ಕಳೇ. ಸೊ ಇದು ಪ್ರಶ್ನೆ ಈ ವರ್ಷ ಕೇಳುವಂತ ಚಾನ್ಸಸ್ಗಳಿದಾವೆ. ಪ್ರತಿಯೊಂದು ಪದ್ಯಪಾಠದಲ್ಲಿ ಯಾವೆಲ್ಲ ಪ್ರಶ್ನೆಗಳು ಕೇಳ್ತಾರೆ ಅನ್ನೋದನ್ನು ಕೂಡ ವಿಡಿಯೋ ಆಲ್ರೆಡಿ ಸಪರೇಟ್ ಆಗಿ ಒಂದೊಂದಾಗಿ ಮಾಡಿದ್ದನ್ನು ಕೂಡ ಇದೆ. ಅಲ್ಲಿನೂ ಕೂಡ ನೀವು ಅದನ್ನ ನೋಡ್ತಾ ಸಾಗಬಹುದು. इसका उत्तर हम लिखेंगे, कवि भारत माता के स्वरूप के बारे में कहते हैं कि भारत माता के एक हाथ में न्याय का पताका है और दूसरे हाथ में ज्ञान का दीप है, भारत के वन उपवन फल फूलों से सुशोभित. ಇಷ್ಟು ಬರೆದ್ರೆ ಮಕ್ಕಳು ಇನ್ನು 2 ರಿಂದ 3 ಅಂಕಗಳು ಈಸಿಯಾಗಿ ಲಭಿಸ್ತವೆ. ಇನ್ನು 2 ಪ್ರಶ್ನೆಗಳು ಏನು ಕೊಟ್ಟಿದ್ದೀನಿ, ಅಡಿಷನಲ್ ಆಗಿ ಕೊಟ್ಟಿದ್ದೀನಿ. ಇಲ್ಲಿನೂ ಕೂಡ ಕೇಳುವಂತ ಚಾನ್ಸಸ್ಗಳಿದಾವೆ. ಅದೇನು ಅಂದ್ರೆ ಕವಿ ಭಾರತ್ ಮಾँ से क्या प्रार्थना कर रहे हैं ಅಥವಾ क्या निवेदन कर रहे हैं ಅಂತ ಕೂಡ ಕೇಳಬಹುದು. ಅದರ ಆನ್ಸರ್ ಯಾವ ತರ ಬರಬೇಕಂದ್ರೆ, कवि भारत माँ से जग का रूप बदलने की, कोटि कोटि भारतवासी साथ मिलजुल कर रहने की और जय हिंद का नाद सकल नगर और ग्राम में गूंजने की प्रार्थना कर रहे हैं ಎನ್ನುವಂಥದ್ದನ್ನ ಬರೀಬೇಕು. कवि भारत माता को अमरों की जननी क्यों कहते हैं ಎನ್ನುವಂಥದ್ದು, भारत भूमि के अंदर गांधी, बुद्ध और राम जैसे अनेक महान व्यक्ति सोए हुए हैं, इस कारण से कवि भारत माता को अमरों की जननी कहते हैं ಎನ್ನುವಂಥದ್ದು. ಸೊ ಇಷ್ಟು ಪ್ರಶ್ನೆಗಳನ್ನು ಮಾಡಿದರೆ ಮಕ್ಕಳು ಇಲ್ಲಿ ನಿಮ್ಗೆ 2 ರಿಂದ 3 ಅಂಕಗಳು ಮ್ಯಾಕ್ಸಿಮಮ್ ಆಗಿ ಇಲ್ಲಿಂದ ಬಂದೇ ಬರ್ತವೆ, ಫಿಕ್ಸ್ ಆಗಿ ಬಂದೇ ಬರ್ತವೆ. ಸೊ ಇದನ್ನ ತಪ್ಪದೇ ಮಾಡಿ ಮಕ್ಕಳೇ. ಇದನ್ನು ಕೂಡ ಗಳಿಸಿದ್ರೆ ಈಸಿಯಾಗಿ ಹಿಂದಿಯಲ್ಲಿ ಅಬೌವ್ 40 ಮಾರ್ಕ್ಸ್ ಅನ್ನು ಪಡ್ಕೊಳ್ಬಹುದು. ಇನ್ನು ಇಲ್ಲಿ ಅನುರೂಪದ ಪ್ರಶ್ನೆಗಳಿದಾವೆ. ಏಕ ಅಂಕ ಮೇ ಪ್ರಶ್ನೆ ಯಾವ ಬರ್ತವೆ ಅನ್ನುವಂಥದ್ದನ್ನು ಕೂಡ ಸಪರೇಟ್ ಅದಕ್ಕಾಗಿ ವಿಡಿಯೋ ಮಾಡಿದ್ದಿದೆ, ಅದರಲ್ಲಿ ತಾವು ಅದನ್ನ ನೋಡ್ತಾ ಹೋಗಿ. ನೆಕ್ಸ್ಟ್ ಬಂದ್ಬಿಟ್ಟು ಅಭಿನವ್ ಮನುಷ್ಯ ಎನ್ನುವಂತ ಪದ್ಯಪಾಠ ಬರ್ತದೆ. ಯಾವುದು ಅಭಿನವ್ ಮನುಷ್ಯ ಎನ್ನುವಂತ ಪದ್ಯಪಾಠ ಬರ್ತದೆ. ಇದರಲ್ಲಿ ಮುಖ್ಯವಾಗಿ 2 ಪ್ರಶ್ನೆಗಳಿದಾವೆ. ಅದರಲ್ಲಿ ಯಾವ್ದಾದ್ರು ಒಂದು ಪ್ರಶ್ನೆ ಈ ವರ್ಷ ಕೇಳ್ತಾರೆ. ಸೊ ಯಾವೆಲ್ಲ ತರನಾಗಿರ್ತಕ್ಕಂಥ ಸ್ವರೂಪದ ಪ್ರಶ್ನೆ ಕೇಳ್ತಾರೆ ಅಂದ್ರೆ, आधुनिक मानव ने प्रकृति के हर तत्व पर विजय प्राप्त की है, अथवा अದೇ ಪ್ರಶ್ನೆನ प्रकृति पर सर्वत्र विजय पूर्व शासन इस पंक्ति का आशय अपने शब्दों में स्पष्ट कीजिए, अथवा दिनकर जी आधुनिक मानव की भौतिक साधना का वर्णन कैसे करते हैं ಎನ್ನುವುದನ್ನು ಕೂಡ ಕೇಳಬಹುದು. ಸೊ ಅದನ್ನ ಯಾವ ತರ ಬರೀಬೇಕು ಅಂದ್ರೆ, आधुनिक मानव ने प्रकृति के हर तत्व को अपने नियंत्रण में कर लिया है, उसने जल विद्युत भाप वायु पर अपना नियंत्रण बना लिया है, वह नदी समुद्र सागर आदि को लांघ सकता है, उसका यान आकाश में जा रहा है, परमाणु प्रयोग भी कर रहा है, उसकी बौद्धिक क्षमता असीमित है, आज मानव ने प्रकृति के हर तत्व को विकृत कर दिया. ಇಷ್ಟು ಪಾಯಿಂಟ್ಗಳನ್ನು ಬರೆದ್ರೆ ಮಕ್ಕಳು ನಿಮಗೆ 3 ಅಂಕಗಳು ಲಭಿಸ್ತವೆ. ಸೊ ನೆಕ್ಸ್ಟ್ ಪ್ರಶ್ನೆ ಇದೆ, ಮ್ಯಾಕ್ಸಿಮಮ್ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ, ಮೋಯಿನ್ एग्जाम 1 के ಬರುವಂತ ಚಾನ್ಸಸ್ ಗಳಿದೆ. ಅದೇನು ಅಂದ್ರೆ, दिनकर जी के अनुसार मानव का सही परिचय क्या है, अथवा दिनकर जी के अनुसार मानव की सही पहचान क्या है, अथवा अभिनव मनुष्य कविता के आधार पर कवि ने मनुष्य का सही परिचय कैसे स्थापित किया ಎನ್ನುವಂಥದ್ದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಆಗಿರುವಂಥದ್ದು. ಈ ವರ್ಷ ನಿಮಗೆ ಎನ್ಯುವಲ್ ಎಕ್ಸಾಮ್ಗೆ ಕೇಳುವಂತ ಚಾನ್ಸಸ್ ಇದೆ ಮಕ್ಕಳು. ಸೊ ಇದನ್ನ ತಪ್ಪದೇ ಮಾಡಿ. ಅದರ ಆನ್ಸರ್ ಯಾವ ತರ ಬರಬೇಕಂದ್ರೆ, कवि दिनकर जी कहते हैं कि आज मनुष्य ने प्रकृति पर विजय प्राप्त कर ली है, मानव को यौन से पाताल तक सब कुछ ज्ञात है, परंतु स्वयं को नहीं पहचाना, अपने भाईचारे को नहीं समझा. मानव की सही पहचान वह है जो मानव के बीच स्नेह का बांध बांधता है, जो मानव दूसरे मानव से प्रेम का रिश्ता जोड़कर आपसी दूरी को मिटाता है, वही मानव कहलाने का अधिकारी होगा. ಇಲ್ಲಿವರೆಗೆ ಏನು ಮಾಡಬೇಕು ಮಕ್ಕಳೇ, ತಪ್ಪದೆ ಈ ಆನ್ಸರ್ ಅನ್ನು ಬರೆದ್ರಿ ಅಂದ್ರೆ 3 ಅಂಕಗಳು ಬರ್ತವೆ. ಬೇಕಿದ್ರೆ 2 ಪಾಯಿಂಟ್ಗಳನ್ನ ಸೇರಿಸ್ಕೋಬಹುದು, ಆದರೆ ಇಲ್ಲಿವರೆಗೆ ಸಾಕಾಗುತ್ತೆ. ಇಷ್ಟು ಮಕ್ಕಳೇ ತಾವು ಬರೆದ್ರಿ ಅಂದ್ರೆ 3 ಅಂಕಗಳು ಮ್ಯಾಕ್ಸಿಮಮ್ ಇದೇ ಪ್ರಶ್ನೆ ಕೇಳುವಂತ ಚಾನ್ಸಸ್ಗಳಿದಾವೆ. ಸೊ ಇದನ್ನ 2 ಪ್ರಶ್ನೆಗಳನ್ನ 2 ಮಾಡಿ ಅದರ ಹೆಚ್ಚಿಗಾಗಿ ಮಾನವ का सही परिचय क्या है ಎನ್ನುವಂಥದ್ದು ಪ್ರಶ್ನೆನ ಕೇಳೋದು. ಸ್ವರೂಪ ಅಷ್ಟೇ ಚೇಂಜ್ ಮಾಡಬಹುದು, ಆದರೆ ಇದೇ ಪ್ರಶ್ನೆ ಇರಲಿದೆ ಅಂತ ನನಗೆ ಅನ್ಸುತ್ತೆ. ಇನ್ನು ಏಕ ಅಂಕ ಮೇ ಪ್ರಶ್ನೆ कौन से आ सकते हैं, 1 ಅಂಕಲ್ಲಿ ಸಪರೇಟ್ ಆಗಿರುವಂತ ವಿಡಿಯೋ ಇದೆ, ಅದರಲ್ಲಿ ತಾವು ನೋಡ್ಕೋಬಹುದು. ಇನ್ನು ಸಮಯಕ್ಕೆ ಪಹಚಾನದಲ್ಲಿನೂ ಕೂಡ 2 ಪ್ರಶ್ನೆಗಳು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂಥದ್ದು. 2ರಲ್ಲಿ ಯಾವ್ದಾದ್ರು ಒಂದು ನಿಮ್ಮ ಎನ್ಯುವಲ್ ಎಕ್ಸಾಮ್ ಫಿಕ್ಸ್ ಆಗಿ ಬರುತ್ತೆ. ಅದೇನು ಅಂದ್ರೆ, समय का सदुपयोग कैसे करना चाहिए, अथवा समय की पहचान कविता का संक्षिप्त सारांश की, अथवा समय ही जीवन है, इस कथन का समर्थन कविता के आधार पर स्पष्ट कीजिए ಎನ್ನುವಂಥದ್ದು. ಸೊ ಮುಖ್ಯವಾಗಿ ಅದನ್ನು ಬರೀಬೇಕಂದ್ರೆ, समय महत्वपूर्ण और उपयोगी है, काम करने का जो अवसर प्राप्त होता है वह काम अभी इसी पल करना चाहिए, कोई भी द्रव्य यानी धन समय की समता नहीं कर सकता, समय को भगवान का दिया अमूल्य धन मानकर कार्य करने से जीवन सफल होता है.
चक्रवर्ती भी बीते समय को नहीं पा सकता, एक क्षण भी व्यर्थ नहीं गंवाना चाहिए, आलस को छोड़कर बहाने किए बिना सही वक्त पर सही काम करने से समय का सदुपयोग करना चाहिए ಎನ್ನುವಂಥದ್ದು. ಇಷ್ಟು ಮಕ್ಕಳು ಇಂಪಾರ್ಟೆಂಟ್ ಆಗಿರುವಂಥದ್ದು. ಮೇಲಿನ ಯಾವೆಲ್ಲ ಪ್ರಶ್ನೆಗಳು ಕೇಳಿದ್ರೆ ಇದು ಒಂದು ಪಾಯಿಂಟ್ಸ್ಗಳನ್ನ ಎಲ್ಲ ಪಾಯಿಂಟ್ನ ಬರೆದ್ರೆ ಅದರಲ್ಲಿ ಉತ್ತರ ಇರುತ್ತೆ, ಅದನ್ನ ಬರೀರಿ. ನೆಕ್ಸ್ಟ್ ಏನು ಅಂದರೆ ಕವಿತಾ ಕೆ ಅಂತಿಮ पंक्तियों में कवि क्या कहना चाहते हैं ಎನ್ನುವಂಥದ್ದು ಅಥವಾ कविता का सारांश अपने शब्दों में लिखे ಅಂತನೂ ಕೂಡ ಇದನ್ನು ಕೂಡ ಬರಿಬಹುದು. समय अनमोल है, यह ईश्वर द्वारा मनुष्य को प्राप्त अनुपम धन है, काम करने को जो अवसर प्राप्त होता है वह काम अभी इसी पल करना चाहिए, समय को भगवान का दिया अमूल्य धन मानकर कार्य करने से जीवन सफल होता है, क्योंकि बीता हुआ समय लौटकर नहीं आता, एक क्षण भी व्यर्थ नहीं गंवाना और आलस को छोड़कर बहाने किए बिना सही वक्त पर काम करना चाहिए. ಇಷ್ಟು ಎರಡು ಪ್ರಶ್ನೆಗಳು ಇಲ್ಲಿಂದ ಕೂಡ ನಮ್ಮ ಕಡೆ 3 ಅಂಕಗಳು ನಿಮಗೆ ಫಿಕ್ಸ್ ಆಗಿ ಈ ಒಂದು ಪದ್ಯ ಭಾಗದಿಂದ ಬಂದೇ ಬರ್ತವೆ. ಏಕ ವಾಕ್ಯ ಮೇಲೆ 100 ರೂಪಾಯಿ ಇದೆ, ಅದಕ್ಕೆ ಸಪ್ರೇಟ್ ವಿಡಿಯೋ ಇದೆ, ಅಲ್ಲಿಯೇ ತಗೊಳ್ಳೋದನ್ನ ನೋಡ್ತಾ ಸಾಕಿ. ಇನ್ನು ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಸೂರ್ಶಾಮ್ ಪಾಠದಿಂದ ನೋಡಿ ಬಾಲಕೃಷ್ಣ अपनी माता से क्या क्या ಶಿಕಾಯತ್ करता ಎನ್ನುವಂಥದ್ದು ಪ್ರಶ್ನೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂಥದ್ದು. ಇದನ್ನು ಕೂಡ ಕೇಳುವಂಥ ಚಾನ್ಸಸ್ ಇದಾವೆ. ಈ ಒಂದು ಪ್ರಶ್ನೆ ಮಾಡಿದ್ರೆ ಅಂದ್ರೆ ಇದರಲ್ಲಿ 2 ಪ್ರಶ್ನೆ ಅಥವಾ 3 ಪ್ರಶ್ನೆ ಉತ್ತರಗಳು ಕೂಡ ನೀವು ಬರೀಬಹುದು. ಸೊ ಈ ಸಂಪೂರ್ಣ ಪಾಯಿಂಟ್ಸ್ಗಳನ್ನ ಮಕ್ಕಳೇ ನೆನಪಿಡಿ ಹಾಗೂ ಚೆನ್ನಾಗಿ ಅಭ್ಯಾಸವನ್ನ ಮಾಡಿ. ಯಾವ ತರ ಬರೀಬೇಕಂದ್ರೆ ಬಾಲಕೃಷ್ಣ अपनी माता से शिकायत करता है कि मुझे भाई बहुत चिढ़ाता है और कहता है कि यशोदा माँ ने तुम्हें जन्म नहीं दिया है बल्कि मोल लिया है, वह कहता है कि तुम्हारे माता पिता कौन है, वह यह भी कहता है कि नंद यशोदा तो गोरे हैं लेकिन तुम्हारा शरीर क्यों काला है. बलराम की ऐसी हंसी मजाक से ग्वाल मित्र चुटके देकर हंसते हैं, उन्हें बलराम ने ही ऐसे करना सिखाया है. और कृष्ण यशोदा से कहता है कि माँ तू केवल मुझे ही मारती हो, बलराम को डांटती तक नहीं हो. 2 ಪಾಯಿಂಟ್ಗಳು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂಥದ್ದು. ಇದರಲ್ಲಿ 2 ರಿಂದ 3 ಪ್ರಶ್ನೆಗಳು ಕೂಡ ರೆಡಿ ಆಗ್ತವೆ. ಎಲ್ಲ ಪಾಯಿಂಟ್ಗಳು ನೀವು ಕರೆಕ್ಟ್ ಆಗಿ ಅಭ್ಯಾಸ ಮಾಡಿ. ಇನ್ನೊಂದು ಪ್ರಶ್ನೆ यशोदा कृष्ण के क्रोध को कैसे शांत करती है, ಇದು ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂಥದ್ದು. यशोदा कृष्ण से कहती है कि हे कृष्ण सुनो, बलराम जन्म से ही चुगलखोर है, मैं गोदन की कसम खाकर कहती हूँ मैं ही माता हूँ, तुम ही मेरे पुत्र हो. इस प्रकार यशोदा कृष्ण के क्रोध को शांत करती है ಅಂತ ಬರೀಬೇಕು. नेक्स्ट ಇನ್ನೊಂದು ಪ್ರಶ್ನೆ ಯಾವುದು ಅಂದ್ರೆ बलराम कृष्ण के माता पिता के बारे में क्या कहता है ಎನ್ನುವಂಥದ್ದು ಆಲ್ರೆಡಿ ಶಿಕಾಯತದಲ್ಲಿ ಬಂದಿದೆ. ಇನ್ನೊಂದು ಸಲ ರಿಪೀಟ್ ನೋಡೋಣ. बलराम बार बार कृष्ण के माता पिता के बारे में कहता है कि यशोदा माँ ने कृष्ण को जन्म नहीं दिया बल्कि उसे मोल लिया है, कृष्ण के माता पिता कौन है, नंद और यशोदा तो गोरे हैं पर कृष्ण का रंग क्यों काला है, ऐसा उनके माता पिता के बारे में कहता है. ಇನ್ನು ಅನುರೂಪ್ತ ಪ್ರಶ್ನೆ ಸಪರೇಟ್ ವಿಡಿಯೋ ಇದೆ, ಅಲ್ಲಿ ಅದನ್ನ ನೋಡ್ತಾ ಸಾಗಿ. ಸೊ ಇಷ್ಟು ಮಕ್ಕಳೇ ಪದ್ಯ ಭಾಗನ ಮಾಡಿದ್ರಿ ಅಂದ್ರೆ ನಿಮಗೆ 20 ಅಂಕಗಳು. ಅದು ಏಕ ಭಾವಾರ್ಥ ಬಂತು, ತದನಂತರ ಪದ್ಯ ಭಾಗ ಪೂರ್ಣ ಕೀಜೆ, ತದನಂತರ 2 ಮಾರ್ಕ್ಸ್ ಹಾಗೂ 3 ಮಾರ್ಕ್ಸ್ ಹಾಗೂ ಅನುರೂಪಿತ 1 ಅಂಕದ ಪ್ರಶ್ನೆ ಎಲ್ಲ ಸೇರಿ ಪದ್ಯ ಭಾಗದಿಂದ ನಮಗೆ 20 ಅಂಕಗಳು ಬರ್ತವೆ. ಇಷ್ಟು ಮಾಡಿದ್ರಿ ಅಂದ್ರೆ ಮಕ್ಕಳೇ ಈಸಿಯಾಗಿ ಹಿಂದಿಯನ್ನ ಪಾಸ್ ಆಗಬಹುದು. ಇಷ್ಟು ಮಾಡಿದ್ರಿ ಅಂದ್ರೆ ಮಕ್ಕಳೇ ಹಿಂದಿಯಲ್ಲಿ ನೀವು ಈಸಿಯಾಗಿ ಪಾಸ್ ಆಗಬಹುದು. ಇನ್ನು ಗದ್ಯ ಭಾಗದಿಂದ ಕಾಶ್ಮೀರಿ ಸೇ ಪಾಠದ ಗಿಲ್ಲುದಿಂದ ಏನೆಲ್ಲ ಪ್ರಶ್ನೆ ಕೇಳ್ತಾರೆ ಪ್ರತಿಯೊಂದು ಸಪ್ರೇಟ್ ಪ್ರತಿಯೊಂದು ಪಾಠದ ವಿಡಿಯೋನು ಕೂಡ ಮಾಡಿದ್ದೀನಿ. ಸೊ ತಪ್ಪದೆ ಆ ಎಲ್ಲ ವಿಡಿಯೋಗಳನ್ನು ತೆಗೆದು ನೋಡಿ, ಓಪನ್ ಮಾಡಿ ನೋಡಿ ಹಾಗೂ ಅದರ ತಕ್ಕಂತೆ ಅಭ್ಯಾಸವನ್ನ ಮಾಡಿ. ಈ ವರ್ಷ ಇಂಪಾರ್ಟೆಂಟ್ ಯಾವೆಲ್ಲ ಕ್ವಶನ್ಗಳನ್ನ ಕೇಳ್ತಾರೆ ಎನ್ನುವಂಥದ್ದು ಕೂಡ ವಿಡಿಯೋ ಮಾಡಿದ್ದೀನಿ ಹಾಗೂ ಅದನ್ನು ಯಾವ ಥರ ಆನ್ಸರ್ ಮಾಡಬೇಕು ಅನ್ನೋದನ್ನು ಕೂಡ ವಿಡಿಯೋಗಳನ್ನು ಮಾಡಿದ್ದೀನಿ ಮಕ್ಕಳೇ. ಸೊ ಅದನ್ನು ತಪ್ಪದೆ ನೋಡಿ ಹಾಗೂ ಹಿಂದಿಯಲ್ಲಿ ಔಟ್ ಮಾರ್ಕ್ಸ್ ಅಂತ ತೆಗೆದುಕೊಳ್ಳಿ. ಹಾಗೂ ಇಷ್ಟೊತ್ತಿಗೆ ಇಷ್ಟೆಲ್ಲ ಪದ್ಯ ಭಾಗದ ಎಲ್ಲ ಪ್ರಶ್ನೆಗಳು ಈಗಾಗಲೇ ನಾವೇನು ನೋಡಿದ್ದೀವಿ ಆ ಎಲ್ಲ ಪ್ರಶ್ನೆಗಳನ್ನು ಮಾಡಿದರೆ ಮಕ್ಕಳೇ ಹಿಂದಿಯಲ್ಲಿ ನೀವು ಈಸಿಯಾಗಿ 40+ ಅಂಕಗಳನ್ನು ಮಕ್ಕಳೇ ನೀವು ತೆಗೆದುಕೊಳ್ಳಲೇಬಹುದು. ಸೊ ಇವೆಲ್ಲ ಗದ್ಯ ಪಾಠದ ಏನೆಲ್ಲ ಇಂಪಾರ್ಟೆಂಟ್ ಪ್ರಶ್ನೆಗಳಿದ್ದಾವೆ ಮಕ್ಕಳೇ ಅಲ್ಲಿ ವಿಡಿಯೋಗಳಲ್ಲಿ ಅದನ್ನು ನೋಡ್ತಾ ಹೋಗಿ. ನೀವು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಎಲ್ಲ ವಿಡಿಯೋ ಲಿಂಕನ್ನು ನಾನು ಹಾಕಿರ್ತೀನಿ.